ನಮಸ್ಕಾರ ಸ್ನೇಹಿತರೆ, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ವರ್ಷ ಬಿಹಾರದಲ್ಲಿ ಚುನಾವಣೆ ಇದೆ. ಮೋಸ್ಟ್ಲಿ ಅಕ್ಟೋಬರ್ ಅಥವಾ ನವೆಂಬರ್ ನಲ್ಲಿ ಚುನಾವಣೆ ಬರ್ತದೆ. ಇನ್ನು ಡೇಟ್ ಅನೌನ್ಸ್ ಆಗ್ಬೇಕಷ್ಟೇ. ಈಗಾಗಲೇ ಇಂಡಿ ಒಕ್ಕೂಟ ಭರ್ಜರಿಯಾದಂತಹ ಪ್ರಚಾರವನ್ನ ಬಿಹಾರದಲ್ಲಿ ಮಾಡ್ತಾ ಇದೆ. ಇದು ಪ್ರಚಾರ ಅನ್ನೋದಕ್ಕಿಂತಲೂ ಒಂದ್ ರೀತಿಯಾಗಿ ಅಪಪ್ರಚಾರ ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಪ್ರತಿ ತಿಂಗಳು ಕೂಡ ಈ ರಾಜ್ಯಗಳಲ್ಲಿ ಸಮೀಕ್ಷೆಗಳನ್ನ ನಡೆಸ್ತಾನೆ ಇರ್ತಾರೆ. ಅಂದ್ರೆ ಈಗ ಚುನಾವಣೆ ನಡೆದ್ರೆ ಯಾರು ಗೆಲ್ಬಹುದು, ಜನಾಭಿಪ್ರಾಯ ಏನು, ಇದೆಲ್ಲವನ್ನು ಸಂಗ್ರಹಿಸ್ತಾನೆ ಇರ್ತಾರೆ. ಅದೇ ರೀತಿಯಲ್ಲಿ ಬಿಹಾರದಲ್ಲಿ ಕೂಡ ಈಗ ಒಂದು ಸಮೀಕ್ಷೆ ನಡೆದಿದೆ. ಆ ಸಮೀಕ್ಷೆಯ ವರದಿ ಕೂಡ ಬಂದಿದೆ. ಅದೇ ರೀತಿಯಲ್ಲಿ ದೇಶದ ಲೆವೆಲ್ ನಲ್ಲಿ ಅಂದ್ರೆ ಒಂದ್ ವೇಳೆ ಲೋಕಸಭೆಗೆ ಚುನಾವಣೆ ನಡೆದ್ರೆ ಏನ್ ಆಗ್ಬಹುದು ಅದಕ್ಕೆ ಸಂಬಂಧಪಟ್ಟಂತ ಒಂದು ಸರ್ವೆ ಕೂಡ ಬಂದಿದೆ. ಹಾಗಾದ್ರೆ ಈ ಸಮೀಕ್ಷೆಗಳು ಏನ್ ಹೇಳ್ತದೆ, ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಐತರ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಚುನಾವಣೆ ಅನ್ನೋದು ಸಾಮಾನ್ಯ ಆಗ್ಬಿಟ್ಟಿದೆ. ಒಂದು ಕಡೆ ಚುನಾವಣೆ ಮುಗ್ದ ಹಾಗೆ ಇನ್ನೊಂದು ಕಡೆ ಚುನಾವಣೆ ಪ್ರಾರಂಭ ಆಗ್ತದೆ. ಹಾಗಾಗಿ ಸಾಮಾನ್ಯವಾಗಿ ನಮ್ಮ ರಾಜಕೀಯ ನಾಯಕರು ಯಾವಾಗಲೂ ಕೂಡ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರ್ತಾರೆ. ಈಗ ನೀವು ನೋಡ್ತಾ ಇದ್ದೀರಾ, ಬಿಹಾರಲ್ಲಿ ಚುನಾವಣೆಗೆ ದಿನಗಣನೆ ಪ್ರಾರಂಭ ಆಗಿದೆ. ಇನ್ನು ಡೇಟ್ ಅನೌನ್ಸ್ ಆಗ್ಬೇಕಷ್ಟೇ. ಆದ್ರೂ ಕೂಡ ಎಲ್ಲರಿಗೂ ಗೊತ್ತಿದೆ, ಅಕ್ಟೋಬರ್ ಅಥವಾ ನವೆಂಬರ್ ನಲ್ಲಿ ಚುನಾವಣೆ ಇರ್ತದೆ. ಹಾಗಾಗಿ ಇಲ್ಲಿ ಬಿರುಸಿನ ಪ್ರಚಾರ ಕಾರ್ಯ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಇಂಡಿ ಒಕ್ಕೂಟ ಬಹಳ ದಿನಗಳಿಂದ ಅಲ್ಲಿ ಪ್ರಚಾರವನ್ನ ಮಾಡ್ತಾ ಇದೆ. ಆದ್ರೆ ಅವರಿಗಿರುವಂತಹ ಬಹುದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಯಾವ ವಿಷಯವನ್ನ ಇಟ್ಕೊಂಡು ಪ್ರಚಾರವನ್ನ ಮಾಡಬೇಕು ಅಂತೇಳಿ. ಅಂದ್ರೆ ಅಭಿವೃದ್ಧಿ ಕಾರ್ಯಗಳನ್ನ ಮುಂದಿಟ್ಕೊಂಡು ಪ್ರಚಾರವನ್ನ ಮಾಡ್ಬೇಕಾ ಅಥವಾ ಬೇರೆ ಏನಾದ್ರೂ ವಿಷಯವನ್ನ ಹಿಡ್ಕೊಂಡು ಪ್ರಚಾರ ಮಾಡ್ಬೇಕಾ, ಈ ರೀತಿಯಾದಂತಹ ಕನ್ಫ್ಯೂಷನ್ ನಲ್ಲಿ ಈ ರಾಜಕೀಯ ನಾಯಕರು ಇದ್ರು ಅನ್ಸುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿರುವಂತಹ ಬಹುದೊಡ್ಡ ಅಸ್ತ್ರ ಈ SIR. ಅಂದ್ರೆ ಚುನಾವಣಾ ಆಯೋಗ ಈಗ ನಡೆಸ್ತಾ ಇದೆಯಲ್ಲ, ವೋಟರ್ ಲಿಸ್ಟ್ ನ ರಿವಿಷನ್ ನಡೆದು ಈಗಾಗಲೇ 65 ಲಕ್ಷ ಜನರ ಹೆಸರನ್ನ ವೋಟರ್ ಲಿಸ್ಟ್ ನಿಂದ ಡಿಲೀಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಹಿಂದೆ ಕೂಡ ಹಲವಾರು ಬಾರಿ ಹೇಳಿದ್ದೇನೆ. ಹಾಗಾಗಿ ಈಗ ನಿಮ್ಗೇನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ ಯಾವ ರೀತಿಯಾಗಿ ಈ 65 ಲಕ್ಷ ಹೆಸರು ಡಿಲೀಟ್ ಆಗಿದೆ ಅನ್ನೋದು. ಈಗ ಇಂಡಿ ಒಕ್ಕೂಟದವರು ಇದನ್ನೇ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು ಜನರಿಂದ ವೋಟನ್ನ ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನಿಮ್ಗೆ ಮುಂದಿನ ದಿನಗಳಲ್ಲಿ ಸಂವಿಧಾನ ದತ್ತವಾಗಿ ಕೊಟ್ಟಿರುವಂತಹ ಈ ಮತದಾನದ ಹಕ್ಕು ಉಳಿಬೇಕು ಅಂತ ಹೇಳಿದ್ರೆ ನೀವು ಬಿಜೆಪಿಗೆ ವೋಟ್ ಹಾಕಬಾರ್ದು ಅಥವಾ NDA ಮೈತ್ರಿಕೂಟಕ್ಕೆ ವೋಟ್ ಹಾಕಬಾರ್ದು. ನಮ್ಗೆ ವೋಟ್ ಹಾಕಿದ್ರೆ ಮಾತ್ರ ನಾವು ಸಂವಿಧಾನವನ್ನ ರಕ್ಷಿಸ್ತೇವೆ. ಅದೇ ರೀತಿಯಲ್ಲಿ ನಿಮ್ಮ ಮತದಾನದ ಹಕ್ಕನ್ನ ನಾವು ನಿಮ್ಮ ಕೈಲೇ ಇರುವ ರೀತಿಯಲ್ಲಿ ನೋಡ್ಕೊಳ್ತೇವೆ ಅಂತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಈ ಹಿಂದೆ ಮಹದೇವಪುರದ ಒಂದಿಷ್ಟು ಡೀಟೇಲ್ಸ್ ನ ಹಿಡ್ಕೊಂಡು ಏನೇನೋ ಸರ್ಕಸ್ ನ ಮಾಡಿದ್ರು. ಕೊನೆಗೆ ಅದು ಯಾವ ರೀತಿಯಾಗಿ ಟುಸ್ ಪಟಾಕಿ ಆಯ್ತು, ಇದೆಲ್ಲವೂ ನೀವು ನೋಡಿದ್ದೀರಾ. ಈಗ ಬಿಹಾರಲ್ಲಿ ಹೋಗಿ ಅದೇ ರೀತಿ ಮಾಡ್ತಾ ಇದ್ದಾರೆ. ಬಿಹಾರ್ನಲ್ಲೂ ಕೂಡ ಅಷ್ಟೇ ರಾಹುಲ್ ಗಾಂಧಿ ಅವರು ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಕೆಲವ್ರನ್ನ ಕರ್ಕೊಂಡು ಬಂದು ಇವರು ಸ್ಟೇಜ್ ನಲ್ಲಿ ಕೂರಿಸ್ಕೊಂಡು ಇವರೇ ನೇರವಾಗಿ ಅವ್ರನ್ನ ಇಂಟರ್ವ್ಯೂ ಮಾಡೋದು. ನೋಡಿ, ನಿಮ್ದು ವೋಟರ್ ಲಿಸ್ಟ್ ನಲ್ಲಿ ಹೆಸರು ಇದೆಯಾ ಅಂತೇಳಿ ಕೇಳೋದು. ಅವ್ರು ಆಗ ಹೇಳೋದು, ಹೌದು ಮೊದ್ಲಿತ್ತಿತ್ತು, ಈಗ ಎಲ್ಲ ನನ್ನ ಹೆಸರನ್ನು ತೆಗೆದಾಕ್ಬಿಟ್ಟಿದ್ದಾರೆ ಅಂತೇಳಿ ಹೇಳೋದು. ಕೊನೆಗಲ್ಲೇ ನಿಂತ್ಕೊಂಡು ಭಾಷಣ ಮಾಡೋದು. ನೋಡಿ, ಇವರು ಕಳೆದ ಚುನಾವಣೆಯಲ್ಲಿ ವೋಟ್ ಹಾಕಿದ್ದಾರೆ, ಆದ್ರೆ ಈ ಬಾರಿ ಅವರ ಹೆಸರು ವೋಟರ್ ಲಿಸ್ಟ್ ನಲ್ಲಿಲ್ಲ. ಹಾಗಾಗಿ ಅವರು ತಮ್ಮ ಮತದಾನದ ಹಕ್ಕನ್ನ ಕಳ್ಕೊಂಡಿದ್ದಾರೆ. ಮೋದಿ ಮತ್ತು ಉಳಿದವರೆಲ್ಲ ಸೇರ್ಕೊಂಡು ಮತ ಚೋರಿ ಮಾಡ್ತಾ ಇದ್ದಾರೆ, ಅಂದ್ರೆ ವೋಟ್ ಚೋರಿ ಮಾಡ್ತಾ ಇದ್ದಾರೆ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ರಿಯಾಲಿಟಿ ಗೊತ್ತಿರಲ್ಲ. ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಕಾರ್ಯಕರ್ತರು ಇರ್ತಾರಲ್ಲ, ಯಾರೋ ಕೆಲವ್ರನ್ನ ಹಿಡಿತಾರೆ. ಅವ್ರ ಹತ್ರ ಹೋಗಿ, ನೋಡಿ ನಿಮ್ಮ ರಾಹುಲ್ ಗಾಂಧಿ ಇದ್ರೆ ನಿಮ್ಮನ್ನು ಕೂರಿಸ್ತೇನೆ, ಅವ್ರು ಹೀಗೆ ಪ್ರಶ್ನೆ ಕೇಳ್ತಾರೆ, ನೀವು ಹೀಗೆ ಉತ್ತರ ಕೊಡಬೇಕು, ಈ ರೀತಿಯಾಗಿ ಹೇಳಿ ಕಳ್ಸಿರ್ತಾರೆ. ಇವರು ಅಲ್ಲಿ ಸ್ಟೇಜಿಗೆ ಹೋಗ್ತಾರೆ, ರಾಹುಲ್ ಗಾಂಧಿಯನ್ನ ಭೇಟಿ ಮಾಡ್ತಾರೆ. ಅವರಿಗೂ ಕೂಡ ತುಂಬಾ ಖುಷಿ. ಓರ್ವ ಮಹಾನ್ ನಾಯಕನನ್ನ ನಾವು ಭೇಟಿ ಮಾಡ್ತಾ ಇದ್ದೇವೆ, ಅವ್ರ ಜೊತೆ ನಾವು ಫೋಟೋವನ್ನ ತಗೊಳ್ಬಹುದು, ಟಿವಿಯಲ್ಲಿ ಕೂಡ ನಾವು ಬರ್ತೇವೆ, ಈ ರೀತಿಯಾದಂತಹ ಖುಷಿಯಲ್ಲೇ ಅವ್ರು ಬಂದು ಕೂತ್ಕೊಳ್ತಾರೆ. ಅವ್ರು 4 ಪ್ರಶ್ನೆ ಕೇಳ್ತಾರೆ, ಅದಕ್ಕೇನೋ ಒಂದು ಇವ್ರು ಉತ್ತರ ಕೊಡ್ತಾರೆ. ಆದ್ರೆ ಏನಾಗ್ತದೆ, ಅಲ್ಲಿಗೆ ಕತೆ ಮುಗಿಯೋದಿಲ್ಲ. ಮುಂದೆ ಏನಾಗ್ತದೆ, ಇವ್ರನ್ನ ಈ ಮೀಡಿಯಾದವ್ರು ಹುಡ್ಕೊಂಡು ಹೋಗ್ತಾರೆ, ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ, ಅವ್ರನ್ನ ಪ್ರಶ್ನೆ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಈ ರೀತಿಯಾಗಿ ಹಲವಾರು ಘಟನೆಗಳು ನಡೆದೋಗ್ಬಿಟ್ಟಿದೆ. ಬಿಹಾರಲ್ಲಿ ರಾಹುಲ್ ಗಾಂಧಿ ಅವರು ಮಾಡ್ತಿರುವಂತಹ ಎಲ್ಲಾ ತಂತ್ರಗಳು ಕೂಡ ಉಲ್ಟಾ ಹೊಡಿತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ತಮ್ಮ ಕೆಲಸವನ್ನ ತಾವು ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ನಿಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರು ಅಲ್ಲಿ ಫುಲ್ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ತಿಳ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ನಾನು ಇಲ್ಲಿ ಬಹಳಷ್ಟು ಪಾಪ್ಯುಲರ್ ಅಂತ ತಗೊಂಡು, ಆದ್ರೆ ಜನ ಬರ್ತಾ ಇರೋದಲ್ಲಿ ಈ ತೇಜಸ್ವಿ ಯಾದವ್ ಇಂದಾಗಿ ಅಂತ ಹೇಳ್ತಾ ಇದ್ದಾರೆ. ತೇಜಸ್ವಿ ಯಾದವ್ ತಕ್ಕ ಮಟ್ಟಿಗೆ ಒಂದು ಜನಪ್ರಿಯತೆಯನ್ನ ಪಡ್ಕೊಂಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಲಲ್ಲು ಪ್ರಸಾದ್ ಯಾದವ್ ಅವರ ಮಗ ಅಂತ ಹೇಳ್ಕೊಂಡು ಈಗ ಅವರು ಕೂಡ ಈ ರ್ಯಾಲಿಗಳಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಜನರಂತೂ ಸೇರ್ತಾ ಇದ್ದಾರೆ. ಅದು ವೋಟ್ ಆಗಿ ಪರಿವರ್ತನೆ ಆಗ್ತದೆ ಇಲ್ವೋ, ಅದು ಈ ಸಮೀಕ್ಷೆಯಲ್ಲಿ ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಟೈಮ್ಸ್ ನೌ ಮತ್ತು JVC ಅವರು ಅಲ್ಲಿ ಒಂದು ಸರ್ವೆಯನ್ನ ಮಾಡಿದ್ದಾರೆ. ಈ ಸರ್ವೆಯಲ್ಲಿ ಈಗ ಚುನಾವಣೆ ನಡೆದ್ರೆ ಏನ್ ಆಗ್ಬಹುದು ಅನ್ನೋದನ್ನ ಕೆಲವೊಂದು ಪ್ರಶ್ನೆಗಳನ್ನ ಇಟ್ಕೊಂಡು ಇವರು ಒಂದು ಸಮೀಕ್ಷೆಯನ್ನ ನಡೆಸಿದ್ದಾರೆ. ಈ ಹಿಂದೆ ಕೂಡ ಒಂದು ಸಮೀಕ್ಷೆ ಬಂದಿತ್ತು. ಆ ಸಮೀಕ್ಷೆಯಲ್ಲಿ ಕೂಡ ಅಷ್ಟೇ NDA ಕ್ಲಿಯರ್ ಮೆಜಾರಿಟಿಯನ್ನ ಪಡ್ಕೊಳ್ತದೆ ಅಂತ ಹೇಳ್ಕೊಂಡಿತ್ತು. ಈಗ ಪುನಃ ಸರ್ವೆ ಮಾಡಿದ್ದಾರೆ. ಈ ಸರ್ವೆಯಲ್ಲಿ ಕೂಡ ಅಷ್ಟೇ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಅಂದ್ರೆ NDA ಕೂಟ ಏನಿದೆ, ಇವರು ಕ್ಲಿಯರ್ ಆಗಿ 136 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳ್ಕೊಂಡು ಒಂದು ಸರ್ವೆ ಹೇಳ್ತಾ ಇದೆ. ಇಲ್ಲಿ ನಿಮ್ಗೆ ಗೊತ್ತಿರಬಹುದು, ಬಿಹಾರಲ್ಲಿ ಒಟ್ಟಿಗಿರುವಂತಹ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 243, ಅಂದ್ರೆ ಮ್ಯಾಜಿಕ್ ಸಂಖ್ಯೆ 122. ಆದ್ರೆ ಇಲ್ಲಿ NDA 136 ಸ್ಥಾನಗಳಲ್ಲಿ
ಜಯವನ್ನ ಗಳಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕ್ಲಿಯರ್ ಮೆಜಾರಿಟಿ ಸಿಗುವಂತ ಸಾಧ್ಯತೆ ಇದೆ. ಹಾಗೇನೆ ಇಂಡಿ ಒಕ್ಕೂಟ ಅಂದ್ರೆ RJD ಮತ್ತು ಕಾಂಗ್ರೆಸ್ ಇವರೆಲ್ಲರೂ ಒಟ್ಟು ಸೇರಿ ಅಲ್ಲಿ ಗೆಲ್ಲಬಹುದಾದಂತಹ ಸಂಖ್ಯೆ 75 ಕ್ಷೇತ್ರಗಳು ಅಂತ ಬರ್ತಾ ಇದೆ. ಈ 75 ಕ್ಷೇತ್ರಗಳಲ್ಲಿ RJD ಮತ್ತು ಕಾಂಗ್ರೆಸ್ ಹಾಗೆ ಅದರ ಮಿತ್ರ ಪಕ್ಷಗಳು ಎಲ್ಲರೂ ಸೇರ್ಕೊಂಡಿದ್ದಾರೆ. ಇಲ್ಲಿ ಇರುವಂತಹ ಇನ್ನೊಂದು ಬಹುದೊಡ್ಡ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ 26 ಕ್ಷೇತ್ರಗಳಲ್ಲಿ ಬಹಳಷ್ಟು ಟಫ್ ಫೈಟ್ ಇದೆ ಅಂತ ಹೇಳ್ಕೊಂಡು, ಅಂದ್ರೆ ಅಲ್ಲಿ ಯಾರು ಗೆದ್ರು ಕೂಡ ಅತ್ಯಂತ ನ್ಯಾರೋ ಮಾರ್ಜಿನಲ್ ಗೆಲುವನ್ನ ಸಾಧಿಸ್ತಾರೆ. ಅಲ್ಲಿ RJD ಗೆಲ್ಬಹುದು ಅಥವಾ RJD ಗೆಲುವನ್ನು ಸಾಧಿಸುವ ಚಾನ್ಸಸ್ ಕೂಡ ಇದೆ. ಅದೇ ರೀತಿಯಲ್ಲಿ NDA ಅವರು ಕೂಡ ಗೆಲುವನ್ನು ಸಾಧಿಸುವ ಚಾನ್ಸಸ್ ಇದೆ ಅಂತ ಬರ್ತಾ ಇದೆ. ಅಂದ್ರೆ ಈ 26 ಕ್ಷೇತ್ರಗಳು ಅತ್ಯಂತ ನಿರ್ಣಾಯಕ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಈ 26 ಕ್ಷೇತ್ರಗಳಲ್ಲಿ ಇಂಡಿ ಒಕ್ಕೂಟ ಜಯವನ್ನ ಗಳಿಸಿದ್ರೆ ಆಗ NDAಗೆ ಸಮಸ್ಯೆ ಉಂಟಾಗುವಂತ ಸಾಧ್ಯತೆ ಇದೆ. ಅಂದ್ರೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ಲಿಕ್ಕಿಲ್ಲ. ಹಾಗಾಗಿ ಈ 26 ಕ್ಷೇತ್ರಗಳು ಅತ್ಯಂತ ಕ್ರೂಷಿಯಲ್ ಅನ್ಸ್ಕೊಳ್ತಾ ಇದೆ. ಇದ್ರ ಬಗ್ಗೆ ಈ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಡೀಟೇಲ್ಸ್ ಅನ್ನ ಕೊಟ್ಟಿದ್ದೇನೆ. ಅಂದ್ರೆ ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಲಲ್ಲು ಪ್ರಸಾದ್ ಅವರ ಸುಪುತ್ರ ತೇಜಸ್ವಿ ಯಾದವ್ ಕೂಡ ಈ ಕೆಲವೊಂದು ಕ್ಷೇತ್ರಗಳ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ಅಲ್ಲಿ ಯಾವಾಗ್ಲೂ ಕೂಡ ಅಷ್ಟೇ ಗೆಲುವಿನ ಅಂತರ 2000ದಿಂದ 5000 ಮತಗಳ ಅಂತರದಲ್ಲಿರ್ತಾ ಇದೆ ಅಂತ ಹೇಳ್ಕೊಂಡು ಅವರು ಒಂದು ಕೆಲವೊಂದು ಆಕ್ಷೇಪಣೆಗಳನ್ನ ಎತ್ತಿದ್ದಾರೆ. ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಮತಪಟ್ಟಿ ರಿವೈಸ್ ಆದ ಸಂದರ್ಭದಲ್ಲಿ RJD ಮತದಾರರ ಸಂಖ್ಯೆ ಅತ್ಯಂತ ಕಮ್ಮಿ ಆಗಿದೆ ಅಂತ ಹೇಳ್ಕೊಂಡು ತೇಜಸ್ವಿ ಯಾದವ್ ವಾದ ಮಾಡ್ತಾ ಇದ್ರು. ಅಂದ್ರೆ ನಿಮ್ಗೆ ಅರ್ಥ ಆಗ್ತದೆ ಅಲ್ಲಿ ಅಕ್ರಮ ಮತದಾರರು ಜಾಸ್ತಿ ಇದ್ರು ಅಂತ ಹೇಳ್ಕೊಂಡು. ಇದು ಈಗ ಅತ್ಯಂತ ಕ್ರೂಷಿಯಲ್ ಮ್ಯಾಟರ್ ಆಗಿದೆ. ಇಲ್ಲಿ ಇಂಡಿ ಒಕ್ಕೂಟದವರು ಒಂದು ಬಹುದೊಡ್ಡದಾದಂತ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಅದೇನು ಅಂತ ಹೇಳಿದ್ರೆ ಅಲ್ಲಿಯ ಪ್ರಚಾರ ಕಾರ್ಯಕ್ಕಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವ್ರನ್ನ ಕರೆಸಿದ್ದಾರೆ. ಸ್ಟಾಲಿನ್ ಹೋಗಿ ಅಲ್ಲಿ ಪ್ರಚಾರ ಕಾರ್ಯ ಮಾಡಿರೋದ್ರಿಂದ ಅದು ಈಗ ಇಂಡಿ ಒಕ್ಕೂಟಕ್ಕೆ ರಿವರ್ಸ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಈ ಹಿಂದೆ DMK ಕೆಲವು ಮಂತ್ರಿಗಳಿರ್ಬೋದು ಅಥವಾ MP ಗಳಿರ್ಬೋದು, ಇವರು ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಬಿಹಾರದವ್ರನ್ನ ಅತ್ಯಂತ ತುಚ್ಛವಾಗಿ ಮಾತಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಬಿಹಾರಿಗಳು ತಮಿಳುನಾಡಿಗೆ ಬಂದು ಟಾಯ್ಲೆಟ್ ನ ಕ್ಲೀನ್ ಮಾಡ್ತಾರೆ ಅಥವಾ ಸಫಾಯಿ ಕರ್ಮಚಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಂದ್ರೆ ಅವರು ಯೋಗ್ಯತೆ ಅಷ್ಟೇ ಅನ್ನುವ ರೀತಿಯಲ್ಲಿ ಅವರು ಒಂದು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದ್ರಿಂದಾಗಿ ಆ ಸಂದರ್ಭದಲ್ಲಿ ಬಹಳಷ್ಟು ಗಲಭೆಗಳು ಕೂಡ ಆಗಿತ್ತು. ಇದನ್ನ ಕೂಡ ನೀವು ಗಮನಿಸಿರ್ತೀರ. ಈಗ ಏನಾಗಿದೆ ಅಂತ ಹೇಳಿದ್ರೆ ಸ್ಟಾಲಿನ್ನ ಬಿಹಾರಕ್ಕೆ ಕರೆಸಿ ಇವರು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಅವ್ರನ್ನ ಉಪಯೋಗಿಸ್ಕೊಂಡಿರೋದು ಈಗ ಉಲ್ಟಾ ಹೊಡಿತಾ ಇದೆ. ಇಷ್ಟೇ ಆಗಿದ್ರು ಸಮಸ್ಯೆ ಇರ್ತಾ ಇರಲಿಲ್ಲ. ಅದಕ್ಕೆ ಬದಲಾಗಿ ಸ್ಟಾಲಿನ್ ಅವರು ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ಆ ಟ್ವೀಟ್ ನಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಬಿಹಾರ್ ಅಂತ ಹೇಳಿದ್ರೆ ಲ್ಯಾಂಡ್ ಆಫ್ ಲಾಲು ಅಂತ ಹೇಳಿದ್ದಾರೆ. ಇದು ಕೂಡ ಈಗ ವಿವಾದದ ಸ್ವರೂಪವನ್ನ ಪಡ್ಕೊಂಡಿದೆ. ಕಾರಣ ಏನು ಅಂತ ಹೇಳಿದ್ರೆ ಲಲ್ಲು ಪ್ರಸಾದ್ ಯಾದವ್ ಯಾರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಈಗಾಗಲೇ ಅವ್ರು ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಆದ್ರೆ ಪೆರೋಲ್ ಮೇಲೆ ಹೊರಗಡೆ ಇದ್ದಾರೆ. ನಮ್ಮಲ್ಲಿರುವಂತಹ ಕೆಲವೊಂದು ವ್ಯವಸ್ಥೆಯನ್ನು ನೋಡಿದ್ರೆ ಖಂಡಿತವಾಗಿ ಹಾಸ್ಯಾಸ್ಪದ ಅನಿಸ್ತದೆ. ಯಾಕಂತ ಹೇಳಿದ್ರೆ ಹಲವಾರು ತಿಂಗಳುಗಳಿಂದ ಲಲ್ಲು ಪ್ರಸಾದ್ ಯಾದವ್ ಅವರು ಪೆರೋಲ್ ಮೇಲೆ ಹೊರಗಡೆ ಇದ್ದಾರೆ. ಹಾಗೆ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಅವ್ರು ಕೊಟ್ಟಿರುವಂತಹ ರೀಸನ್ ಏನು ಅಂತ ಹೇಳಿದ್ರೆ ಹೆಲ್ತ್ ರೀಸನ್, ನನ್ನ ಹೆಲ್ತ್ ಸರಿ ಇಲ್ಲ, ಹಾಗಾಗಿ ನನ್ನ ಪೆರೋಲ್ ಅಲ್ಲಿ ಹೊರಗಡೆ ಬಿಡಿ ಅಂತ ಹೇಳಿದ್ದಾರೆ. ಆದ್ರೆ ಅವರು ಬಹಳಷ್ಟು ಬ್ಯುಸಿ ಆಗಿದ್ದಾರೆ ಎಲೆಕ್ಷನ್ ಪ್ರಚಾರದಲ್ಲಿ. ಇದು ಅತ್ಯಂತ ಹಾಸ್ಯಾಸ್ಪದ ಅನಿಸ್ತದೆ. ಒಂದ್ ವೇಳೆ ಯಾರಾದ್ರೂ ಶ್ರೀಸಾಮಾನ್ಯ ಅವ್ರನ್ನ ಮಗನ ಮದುವೆಗೆ ಏನಾದ್ರು ಪೆರೋಲ್ ಬೇಕು ಅಂತ ಹೇಳಿದ್ರೆ ಕೋರ್ಟ್ 101 ಕಂಡೀಷನ್ಸ್ ನ ಹಾಕ್ತದೆ. ಆದ್ರೆ ಇಲ್ಲಿ ಲಲ್ಲು ಪ್ರಸಾದ್ ಯಾದವ್ ಅವರು ಆರಾಮಾಗಿ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಬಿಡಿ, ಇದ್ರ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೇದನ್ಸ್ತದೆ. ಸ್ಟಾಲಿನ್ ಅವರು ಬಿಹಾರ ಚುನಾವಣಾ ಪ್ರಚಾರ ಕಾರ್ಯವನ್ನು ಮುಗಿಸಿಕೊಂಡು ವಾಪಸ್ ತಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಮತ್ತೆ ಗೃಹ ಮಂತ್ರಿ ಆದಂತಹ ಪರಮೇಶ್ವರ್ ಅವರು ಬಿಹಾರಕ್ಕೆ ಪ್ರಯಾಣಿಸಿದ್ದಾರೆ. ಇವರು ಕೂಡ ಅಲ್ಲಿ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗೊತ್ತಿಲ್ಲ ಅಲ್ಲಿ ಸಿದ್ದರಾಮಯ್ಯನವರು ಹೋಗಿ ಏನ್ ಭಾಷಣ ಮಾಡ್ತಾರೆ, ಯಾವ ರೀತಿಯಾಗಿ ಅದರಿಂದ ಬಿಹಾರದ ಚುನಾವಣೆ ಮೇಲೆ ಪರಿಣಾಮ ಬೀರ್ತದೆ ಯಾವುದೂ ಗೊತ್ತಿಲ್ಲ. ಆದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ಹಿಂದಿ ಮಾತಾಡುವಂತಹ ಬಿಹಾರಕ್ಕೆ ಹೋಗಿ ಚುನಾವಣಾ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೂ ಒಂದ್ ರೀತಿ ಹೆಮ್ಮೆ ಅನಿಸ್ತದೆ. ನೋಡೋಣ ಸಿದ್ದರಾಮಯ್ಯನವರಲ್ಲಿ ಹೋಗಿ ಏನೆಲ್ಲ ಭಾಷಣ ಮಾಡಿದ್ದಾರೆ, ಅದರಿಂದಾಗಿ ಚುನಾವಣೆ ಮೇಲೆ ಎಷ್ಟೊಂದು ಪರಿಣಾಮ ಬೀರ್ಬೋದು, ಎಲ್ಲೋದ್ರ ಬಗ್ಗೆ ನಮ್ಗೆ ನಾಳೆ ಗೊತ್ತಾಗ್ಬಹುದು. ಇನ್ನು ಅಲ್ಲಿ ಕೆಲವು ಬೇರೆ ಬೇರೆ ಪಕ್ಷಗಳಿದೆ, ಅಂದ್ರೆ ಚಿಕ್ಕ ಚಿಕ್ಕ ಪಕ್ಷಗಳಿದೆ. ಇವರೆಲ್ಲರೂ ಕೂಡ ಅಷ್ಟೇ 2 ಸ್ಥಾನ 3 ಸ್ಥಾನ ಈ ತರ ಎಲ್ಲ ಗಳಿಸುವಂತ ಸಾಧ್ಯತೆ ಇದೆ. ಅದರಲ್ಲಿ ಪ್ರಶಾಂತ್ ಕಿಶೋರ್ ಅವರ ಒಂದು ಹೊಸ ಪಕ್ಷ ಈ ಬಾರಿ ಚುನಾವಣೆ ಸ್ಪರ್ಧೆ ನಡೆಸ್ತಾ ಇದೆ. ಆ ಪಕ್ಷಕ್ಕೆ 2 ಕ್ಷೇತ್ರಗಳಲ್ಲಿ ಗೆಲುವು ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ OWೈಸಿಯ ಪಕ್ಷ 3 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೆಲವೊಂದು ಪಕ್ಷಗಳು ಕೂಡ ಇದೆ. ಇವರೆಲ್ಲರೂ ಸೇರಿ ಒಟ್ಟಿಗೆ ಒಂದು 20-25 ಸ್ಥಾನಗಳನ್ನ ಗಳಿಸುವಂತ ಸಾಧ್ಯತೆಗಳಿದೆ. ಒಂದ್ ವೇಳೆ ಯಾರಿಗೂ ಬಹುಮತ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇವರು ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಆದ್ರೆ ಚುನಾವಣೆಗೆ ಇನ್ನೂ ಬಹಳ ದಿನಗಳಿದೆ. ಅಷ್ಟರೊಳಗಡೆ ಇನ್ನು ಕೆಲವೊಂದು ಚೇಂಜಸ್ ಗಳು ಆಗ್ತದೆ. ಹಾಗಾಗಿ ನಾವು ಈ ಸಮೀಕ್ಷೆ ಫೈನಲ್ ಅಂತ ಹೇಳಲಿಕ್ಕಾಗಲ್ಲ. ಮುಂದಿನ ತಿಂಗಳಲ್ಲಿ ಇನ್ನೊಂದು ಸಮೀಕ್ಷೆ ಬರ್ತದೆ. ಆ ಸಂದರ್ಭದಲ್ಲಿ ಇನ್ನು ಕ್ಲಿಯರ್ ಆದಂತಹ ಪಿಕ್ಚರ್ ನಮ್ಗೆ ಸಿಗುವ ಸಾಧ್ಯತೆಗಳು ಇರ್ತದೆ. ಇದು ಬಿಹಾರದ ಕತೆ. ಆದ್ರೆ ಇನ್ನು ನಮ್ಮ ದೇಶದಲ್ಲಿ ಈ ಸಂದರ್ಭದಲ್ಲಿ ಏನಾದ್ರೂ ಚುನಾವಣೆ ನಡೆದ್ರೆ, ಅಂದ್ರೆ ಪಾರ್ಲಿಮೆಂಟ್ಗೆ ಏನಾದ್ರೂ ಚುನಾವಣೆ ನಡೆದ್ರೆ ಯಾರು ಗೆಲುವನ್ನ ಸಾಧಿಸಬಹುದು, ಈ ರೀತಿಯಾದಂತಹ ಒಂದು ಸಮೀಕ್ಷೆ ಕೂಡ ಬಂದಿದೆ. ಈ ಸಮೀಕ್ಷೆಯನ್ನ ಇಂಡಿಯಾ ಟುಡೇ, ಸಿ ವೋಟರ್ ಮತ್ತು ಮೂಡ್ ಆಫ್ ದಿ ನೇಷನ್ ಇವರು ಸೇರಿ ಮಾಡಿರುವಂತಹದ್ದು. ಈ ಸಮೀಕ್ಷೆಯ ಪ್ರಕಾರ
ಒಂದ್ ವೇಳೆ ಲೋಕಸಭೆಗೆ ಈಗ ಏನಾದ್ರು ಚುನಾವಣೆ ನಡೆದ್ರೆ NDA ನಿಚ್ಚಳ ಬಹುಮತವನ್ನ ಪಡಿತದೆ ಅಂತ ಕೊಂಡಿದೆ. ಬಿಜೆಪಿ ಮತ್ತು ಅದರ ಮಿತ್ರಕೂಟ 324 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸ್ತದೆ ಅಂತ ಹೇಳ್ಕೊಂಡು ಈ ಸಮೀಕ್ಷೆ ಹೇಳ್ತದೆ. ಹಾಗೇನೆ ಇಂಡಿ ಒಕ್ಕೂಟ ಈಗ ಇರುವಂತಹ 240 ಸ್ಥಾನಗಳಿಂದ 208 ಸ್ಥಾನಗಳಿಗೆ ಕುಸಿತದೆ ಅಂತ ಹೇಳ್ಕೊಂಡು ಹೇಳ್ತಾ ಇದೆ. ಇದರಲ್ಲಿ ಕಾಂಗ್ರೆಸ್ ಕೂಡ ಬಹಳಷ್ಟು ಸ್ಥಾನಗಳನ್ನ ಕಳ್ಕೊಳ್ತದೆ ಅಂತ ಹೇಳ್ಕೊಂಡು ಈ ಸಮೀಕ್ಷೆ ಹೇಳ್ತಾ ಇದೆ. ಅಂದ್ರೆ NDA ಸರ್ಕಾರದ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇದೆ. ಆಪರೇಷನ್ ಸಿಂಧೂರ ಬಹುದೊಡ್ಡದಾದಂತಹ ಪರಿಣಾಮವನ್ನ ಬೀರ್ತಾ ಇದೆ ಅಂತ ಹೇಳ್ಕೊಂಡು ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೇನೆ ಮೋದಿಯ ಪಾಪ್ಯುಲಾರಿಟಿ ಗ್ರಾಫ್ ಏನಿದೆ ಅದು ಸ್ವಲ್ಪ ಕುಸಿದಿತ್ತು ಮೊದಲು, ಈಗ ಅದು ಪುನಃ ಏರಿಕೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಈ ಸಮೀಕ್ಷೆ ಹೇಳ್ತಾ ಇದೆ. ಅಂದ್ರೆ ಇದು ಒಂದ್ ರೀತಿಯಾಗಿ ಇಂಡಿ ಒಕ್ಕೂಟಕ್ಕೆ ಎಚ್ಚರಿಕೆಯ ಗಂಟೆ ಅಂತ ಕೊಂಡು ಹೇಳ್ಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಇಂಡಿ ಒಕ್ಕೂಟ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರುವ ಹಾಗೆ ಅವರು ವಿರೋಧ ಪಕ್ಷವಾಗಿ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. ಇದು ಸಾಮಾನ್ಯ ಜನರಿಗೂ ಕೂಡ ಗೊತ್ತಾಗುವಂತದ್ದು. ಯಾಕಂದ್ರೆ ವಿರೋಧ ಪಕ್ಷ ಅಂತ ಹೇಳಿದ ತಕ್ಷಣ ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಗಲಾಭೆ ಮಾಡೋದು, ಪಾರ್ಲಿಮೆಂಟ್ ಸೆಷನ್ ನಡಿಲಿಕ್ಕೆ ಬಿಡೋಲ್ಲ ಅಂತ ಹೇಳಿ ಹೇಳೋದು, ಅಥವಾ ಪಾರ್ಲಿಮೆಂಟ್ ಹೊರಗಡೆ ನಿಂತ್ಕೊಂಡು ಘೋಷಣೆಗಳನ್ನ ಕೂಗೋದು, ಇದರಿಂದಾಗಿ ಖಂಡಿತವಾಗಿ ಯಾರಿಗೂ ಉಪಯೋಗ ಇಲ್ಲ. ಆದ್ರೆ ಇಂಡಿ ಒಕ್ಕೂಟದವರು ಇದೇ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡಿರುವಂತಹ ಜನತೆ ಇಂಡಿ ಒಕ್ಕೂಟದಿಂದ ವಿಮುಖರಾಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ LOP ಆಗಿರುವಂತಹ ರಾಹುಲ್ ಗಾಂಧಿ ಅವರು ಬಹಳಷ್ಟು ತಿದ್ದುಕೊಳ್ಳಬೇಕು. ತಿದ್ದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ಬಹುದೊಡ್ಡದಾದಂತಹ ವೈಫಲ್ಯವನ್ನ ಅನುಭವಿಸುವ ಸಾಧ್ಯತೆ ಇದೆ. ನೋಡೋಣ, ಲೋಕಸಭಾ ಚುನಾವಣೆ ಇನ್ನು ಬರೋದು 2029ಕ್ಕೆ. ಅಲ್ಲಿವರೆಗೆ ಇನ್ನು ಬಹಳಷ್ಟು ಸಮೀಕ್ಷೆಗಳು ಬರ್ತಾನೆ ಇರ್ತದೆ. ಈ ಸಮೀಕ್ಷೆ ಬಂದಾಗ ನಾವು ಕೆಲವೊಂದು ವಿಷಯಗಳನ್ನ ಮಾತಾಡ್ಬೇಕಾಗ್ತದೆ. ಹಾಗಾಗಿ ನಾನು ಇಲ್ಲಿ ಕೂತ್ಕೊಂಡು ನಿಮ್ಗೆ ಈ ಸಮೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಗೂ ಗೊತ್ತಾಗ್ಬೇಕು ಭಾರತದಲ್ಲಿ ಏನು ನಡೀತಾ ಇದೆ ಅಂತ ತಕೊಂಡು, ಭಾರತದ ರಾಜಕೀಯ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ, ಯಾರು ಇಲ್ಲಿ ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದಾರೆ, ಯಾರು ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೆ, ಎಲ್ಲದೂ ಕೂಡ ಗೊತ್ತಾಗ್ಬೇಕು. ಹಾಗಾಗಿ ನಾನು ಇಲ್ಲಿ ಈ ಸಮೀಕ್ಷೆಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.